ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಐ ಆಮ್ ಕಾಶಿಬಾಯಿ ಕುರುಡಿ ಫ್ರೆಂಡ್ಸ್. ಸೊ ಫ್ರೆಂಡ್ಸ್, ನಾನು ಅಧ್ಯಾಯ 5ರ ಬಗ್ಗೆ ಮತ್ತು ತೊಗೊಂಡು ಬಂದಿದ್ದೀನಿ. 6ನೇ ಕ್ಲಾಸ್ ಬುಕ್ ಇದು ಫ್ರೆಂಡ್ಸ್. ಇದು 6ನೇ ಕ್ಲಾಸ್ ಬುಕ್ ಫ್ರೆಂಡ್ಸ್. ಪ್ರಾಥಮಿಕ ಆಕೃತಿಗಳ ಬಗ್ಗೆ ಒಂದು ತಿಳುವಳಿಕೆ ಫ್ರೆಂಡ್ಸ್. ಪೀಠಿಕೆಯಲ್ಲಿದೆ ಫ್ರೆಂಡ್ಸ್. ರೇಖಾಖಂಡಗಳ ಅಳತೆ ಬಗ್ಗೆ ಹೇಳ್ತಾ ಇದ್ದೀನಿ ಫ್ರೆಂಡ್ಸ್. ನಾವು ಅನೇಕ ರೇಖಾಖಂಡಗಳನ್ನು ಎಳೆದಿದ್ದೇವೆ ಮತ್ತು ನೋಡಿದ್ದೇವೆ. ತ್ರಿಭುಜವು 3 ಹಾಗೂ ಚತುರ್ಭುಜವು 4 ರೇಖಾಖಂಡಗಳಿಂದ ಉಂಟಾಗಿದೆ ಫ್ರೆಂಡ್ಸ್. ರೇಖಾಖಂಡವು ರೇಖೆಯ ನಿರ್ದಿಷ್ಟ ಸ್ಥಿರ ಭಾಗವಾಗಿದೆ. ಇದರಿಂದಾಗಿ ನಮಗೆ ರೇಖಾಖಂಡವನ್ನು ಅಳೆಯಲು ಸಾಧ್ಯವಾಗುತ್ತದೆ. ಪ್ರತಿ ರೇಖಾಖಂಡದ ಅಳತೆಯು ಒಂದು ಸಂಖ್ಯೆಯಾಗಿದ್ದು ಮತ್ತು ಅದರ ಉದ್ದ ಎನ್ನುತ್ತೇವೆ. ಈ ಮಾಹಿತಿಯನ್ನು ವಿವಿಧ ರೇಖಾಖಂಡಗಳನ್ನು ಹೋಲಿಕೆ ಮಾಡಲು ನಾವು ಉಪಯೋಗಿಸುತ್ತೇವೆ ಫ್ರೆಂಡ್ಸ್. ನಾವು ಯಾವುದೇ 2 ರೇಖಾಖಂಡವನ್ನು ಹೋಲಿಕೆ ಮಾಡಲು ಅವುಗಳ ಉದ್ದಗಳ ಸಂಬಂಧಗಳನ್ನು ಕಂಡುಕೊಳ್ಳುತ್ತೇವೆ ಮತ್ತು ಹಲವು ರೀತಿಯಲ್ಲಿ ಮಾಡುತ್ತೇವೆ ಫ್ರೆಂಡ್ಸ್. ಸೊ ಈಗ ವೀಕ್ಷಣೆಯಿಂದ ಒಂದು ಹೋಲಿಕೆಯನ್ನು ನೋಡ್ಕೋಬೇಕು ಫ್ರೆಂಡ್ಸ್. ನಾವೀಗ ಬಂದುಬಿಟ್ಟು ಕೇವಲ ವೀಕ್ಷಿಸುವುದರಿಂದ ಇವುಗಳಲ್ಲಿ ಯಾವುದು ಉದ್ದವಾಗಿದೆ ಎಂದು ನೀವು ಹೇಳುವಿರಾ? AB-ಯು ಕೇವಲ ವೀಕ್ಷಿಸುವುದರಿಂದ ಇವುಗಳಲ್ಲಿ ಯಾವುದು ಉದ್ದವಾಗಿದೆ ಎಂದು ಹೇಳುವಿರಾ? AB-ಯು ಉದ್ದವಾಗಿರುವುದೆಂಬುದನ್ನು ನೀವು ನೋಡುವಿರಿ. ಫ್ರೆಂಡ್ಸ್. ಆದರೆ ಯಾವಾಗಲೂ ಇಂತಹ ತೀರ್ಮಾನಗಳಲ್ಲಿ ನಮಗೆ ಖಚಿತತೆ ಇರುವುದಿಲ್ಲ. ಮತ್ತು ಉದಾಹರಣೆಯಾಗಿ ಪಕ್ಕದಲ್ಲಿ ಕೊಟ್ಟಿರುವ ರೇಖಾಖಂಡಗಳನ್ನು ನೋಡಿ. ನಿಸ್ಸಂಶಯವಾಗಿ ಇವೆರಡರ ಉದ್ದ ವ್ಯತ್ಯಾಸವಿಲ್ಲ. ಸೊ ಇವುಗಳ ಹೋಲಿಕೆಯನ್ನು ಬೇರೆ ರೀತಿಯಲ್ಲಿ ಮಾಡುವ ಅವಶ್ಯಕತೆ ಇದೆ. ಸೊ ಪಕ್ಕದಲ್ಲಿನ ಚಿತ್ರದಲ್ಲಿ AB ಮತ್ತು PQಗಳು ಒಂದೇ ಅಳತೆಯನ್ನು ಹೊಂದಿದೆ ಫ್ರೆಂಡ್ಸ್. AB ಅನ್ನೋದು ಮತ್ತು PQ ಅನ್ನೋದು ಒಂದೇ ರೀತಿಯ ಅಳತೆಯನ್ನು ಹೊಂದಿದೆ ಫ್ರೆಂಡ್ಸ್. ಆದರೆ ಇದು ಕೂಡ ಸಾಕಷ್ಟು ಸ್ಪಷ್ಟವಾಗಿ ಗೋಚರಿಸುವುದಿಲ್ಲ ಫ್ರೆಂಡ್ಸ್. ಮತ್ತು ಬಂದ್ಬಿಟ್ಟು ಅದರಿಂದ ರೇಖಾಖಂಡಗಳ ಹೋಲಿಕೆ ನಮಗೆ ಇನ್ನೂ ಉತ್ತಮವಾದ ವಿಧಾನಗಳ ಒಂದು ಅವಶ್ಯಕತೆ ಇದೆ ಫ್ರೆಂಡ್ಸ್. ರೇಖೆಯೊಂದು ಹೋಲಿಸುವುದನ್ನು ನೋಡಬೇಕು ಫ್ರೆಂಡ್ಸ್. ಈಗ AB ಮತ್ತು CD-ಗಳನ್ನು ಹೋಲಿಸಲು ಟ್ರೇಸಿಂಗ್ ಕಾಗದವನ್ನು ಬಳಸೋಣ. ನಾವು CD-ಯನ್ನು ಟ್ರೇಸ್ ಮಾಡಿ ಅದನ್ನು ABಯ ಮೇಲಿಡಿ ಫ್ರೆಂಡ್ಸ್. ಇಟ್ಟ ನಂತರ ಇಡಿ. ಈಗ ನೀವು AB ಮತ್ತು CD-ಗಳಲ್ಲಿ ಯಾವುದು ಹೆಚ್ಚು ಉದ್ದವಾಗಿದೆ ಎಂದು ತೀರ್ಮಾನಿಸಿ. ಈ ವಿಧಾನದಲ್ಲಿ ರೇಖಾಖಂಡಗಳನ್ನು ಟ್ರೇಸಿಂಗ್ ಹಾಳೆಯ ಮೇಲೆ ನಿಖರವಾಗಿ ಸೂಚಿಸುವುದರ ಮೇಲೆ ಅವಲಂಬಿತವಾಗಿರುತ್ತೆ ಫ್ರೆಂಡ್ಸ್. ಅದಾಗೂ ಕೂಡ ಒಂದು ರೇಖಾಖಂಡದ ಉದ್ದವನ್ನು ಇನ್ನೊಂದರೊಂದಿಗೆ ಹೋಲಿಸಲು ಇನ್ನೊಂದು ರೇಖಾಖಂಡವನ್ನು ಟ್ರೇಸ್ ಮಾಡಲೇಬೇಕು. ಇದು ಸಮಸ್ಯೆಯಾಗಿದೆ ಫ್ರೆಂಡ್ಸ್. ಮತ್ತು ಉದ್ದಗಳನ್ನು ಹೋಲಿಸಲು ಪ್ರತಿ ಬಾರಿ ಟ್ರೇಸ್ ಮಾಡುವುದು ಸಾಧ್ಯವಿಲ್ಲ ಫ್ರೆಂಡ್ಸ್. ಸೊ ಈಗ ಅಳತೆ ಪಟ್ಟಿ ಮತ್ತು ವಿಭಾಜಕಗಳನ್ನು ಉಪಯೋಗಿಸಿ ಹೋಲಿಕೆಯನ್ನು ಮಾಡುವುದು ಫ್ರೆಂಡ್ಸ್. ಈಗ ನೆಕ್ಸ್ಟ್ ಬಂದುಬಿಟ್ಟು ಸೆಕೆಂಡ್ ಪಾಯಿಂಟ್. ನಿಮ್ಮ ಸಲಕರಣೆಗಳ ಪಟ್ಟಿ ಅಂದರೆ ಜಾಮೆಟ್ರಿ ಬಾಕ್ಸ್ನಲ್ಲಿ ಎಲ್ಲ ಸಾಧನಗಳನ್ನು ನೀವು ನೋಡಿದ್ದೀರಾ? ನೀವು ಅವುಗಳನ್ನು ಗುರುತಿಸಬಲ್ಲಿರಾ? ಉಳಿದ ಸಲಕರಣೆಗಳೊಂದಿಗೆ ನಿಮ್ಮಲ್ಲಿ ಅಳತೆ ಪಟ್ಟಿ ಮತ್ತು ವಿಭಾಜಕಗಳು ಕೂಡ ಇವೆ ಫ್ರೆಂಡ್ಸ್. ಇಲ್ಲಿದೆ ನೋಡಿ ಫ್ರೆಂಡ್ಸ್. ಅಳತೆ ಪಟ್ಟಿ ಅಂದರೆ ಸ್ಕೇಲ್ ಅಂತ ಕರೀತಾರೆ ಇಂಗ್ಲೀಷ್ನಲ್ಲಿ. ಇದು ಬಂದುಬಿಟ್ಟು ವಿಭಾಜಕ ಫ್ರೆಂಡ್ಸ್. ಅಳತೆ ಪಟ್ಟಿಯ ಅಂಚುಗಳನ್ನು ಹೇಗೆ ಗುರುತು ಮಾಡಿದ್ದಾರೆಂಬುದನ್ನು ಗಮನಿಸಿ ಫ್ರೆಂಡ್ಸ್. ಅದನ್ನು 15 ಸಮಭಾಗಗಳಾಗಿ ವಿಭಾಗಿಸಲಾಗಿದೆ. ಈ 15 ಭಾಗಗಳು ತಲಾ 1 ಸೆಂಟಿಮೀಟರ್ ಉದ್ದವಿದೆ ಫ್ರೆಂಡ್ಸ್. 1 mm-ಗೆ 0.1 ಸೆಂಟಿಮೀಟರ್, 2 mm-ಗೆ 0.2 ಮತ್ತು ಇತ್ಯಾದಿ. 2.3 ಅಂದರೆ 2 ಸೆಂಟಿಮೀಟರ್ ಮತ್ತು 3 mm. ಹೀಗೆ ಪ್ರತಿ ಸೆಂಟಿಮೀಟರ್ಗಳಲ್ಲಿ 10 ಉಪಭಾಗಗಳನ್ನಾಗಿ ವಿಭಾಗಿಸಲಾಗಿದೆ ಫ್ರೆಂಡ್ಸ್. ಪ್ರತಿಯೊಂದು ಸೆಂಟಿಮೀಟರ್ನಲ್ಲಿನ ಉಪಭಾಗವು 1 mm-ಗೆ ಆಗಿದೆ ಫ್ರೆಂಡ್ಸ್. 1 mm ಆಗಿರುತ್ತೆ ಫ್ರೆಂಡ್ಸ್. ಸೊ ಈಗ ನೀವು ಎಷ್ಟು ಮಿಲಿಮೀಟರ್ಗಳು ಸೇರಿ 1 ಸೆಂಟಿಮೀಟರ್ ಉಂಟು ಮಾಡುತ್ತವೆ ಪ್ರಶ್ನೆ ಬಂದಾಗ 1 ಸೆಂಟಿಮೀಟರ್ಗಳು 10 ಮಿಲಿಮೀಟರ್ಗಳನ್ನು. ಹಾಗಾದರೆ 2 ಸೆಂಟಿಮೀಟರ್ಗೆ 3 mm ನಾವು ಹೇಗೆ ಬರೆಯುತ್ತೇವೆ? 7.7 ಸೆಂಟಿಮೀಟರ್ನ ಅರ್ಥವೇನು? ಅಳತೆ ಪಟ್ಟಿಯ 0 ಗುರುತನ್ನು A ಸ್ಥಾನದಲ್ಲಿಡಿ. B ತುದಿಯಲ್ಲಿನ ಉದ್ದ ಗುರುತಿಸಿ. ಇದು
ABಯ ಉದ್ದವನ್ನು ಸೂಚಿಸುತ್ತದೆ ಫ್ರೆಂಡ್ಸ್. ಇದು 5.8 ಸೆಂಟಿಮೀಟರ್ ಆಗಿದ್ದರೆ ಇದನ್ನು ABಯ ಉದ್ದ 5.8 ಸೆಂಟಿಮೀಟರ್ ಅಥವಾ ಸಾಮಾನ್ಯವಾಗಿ AB = 5.8 ಎಂದು ನಾವು ಬರೆಯುತ್ತೇವೆ, ಸೆಂಟಿಮೀಟರ್ ಎಂದು ಬರೆಯುತ್ತೇವೆ ಫ್ರೆಂಡ್ಸ್. ಸೊ ಈಗ ಈ ವಿಧಾನದಲ್ಲೂ ಕೂಡ ನಾವು ಕೆಲವು ದೋಷಗಳನ್ನು ಕಂಡು ಬರ್ತೇವೆ ಫ್ರೆಂಡ್ಸ್. ಅಳತೆ ಪಟ್ಟಿಯು ದಪ್ಪವು ಅಳತೆಯ ಓದುವಿಕೆಯಲ್ಲಿ ತೊಂದರೆಗೆ ಕಾರಣವಾಗುತ್ತದೆ ಫ್ರೆಂಡ್ಸ್. ಯೋಚನೆ ಮಾಡಿ ಬರೆಯಿರಿ. ಯೋಚಿಸಿ, ಚರ್ಚಿಸಿ ಮತ್ತು ಬರೆಯಿರಿ. ನಾವು ಅಳತೆ ಮಾಡುವಾಗ ಎದುರಿಸಬಹುದಾದ ಇನ್ನುಳಿದ ದೋಷಗಳು ಮತ್ತು ತೊಂದರೆಗಳಾವುವು? ಅಳತೆ ಪಟ್ಟಿಯಲ್ಲಿನ ಗುರುತುಗಳನ್ನು ಗಮನಿಸಲು ಕಷ್ಟವಾದಲ್ಲಿ ನಾವು ಯಾವ ರೀತಿಯ ದೋಷಗಳನ್ನು ಎದುರಿಸುತ್ತೇವೆ, ಅದನ್ನು ಹೇಗೆ ನಾವು ತಪ್ಪಿಸಬಹುದು ಎಂದು ಇಲ್ಲಿದೆ ನೋಡಿ ಫ್ರೆಂಡ್ಸ್. ದೋಷ ಸರಿಪಡಿಸುವಿಕೆ. ಸರಿಯಾದ ಅಳತೆ ಪಡೆಯಲು ಕಣ್ಣು ಸರಿಯಾದ ಸ್ಥಾನದಲ್ಲಿರಬೇಕು, ಗುರುತಿನ ನೇರದಲ್ಲಿರಬೇಕು. ಇಲ್ಲವಾದಲ್ಲಿ ನೋಡುವ ಕೋನದ ವ್ಯತ್ಯಾಸದಿಂದ ದೋಷಗಳು ಕಂಡುಬರುತ್ತವೆ ಫ್ರೆಂಡ್ಸ್. ಈಗ ಅಳತೆ ಒಂದು ವಸ್ತು ಫ್ರೆಂಡ್ಸ್. ದೋಷಪೂರಿತ ಕಣ್ಣಿನ ಸ್ಥಾನ ಫ್ರೆಂಡ್ಸ್, ಇಲ್ಲಿದೆ ನೋಡಿ ಫ್ರೆಂಡ್ಸ್. ಸರಿಯಾದ ಕಣ್ಣಿನ ಸ್ಥಾನ, ದೋಷಪೂರಿತ ಕಣ್ಣಿನ ಸ್ಥಾನ ಇಲ್ಲೇ ಇದೆ ಫ್ರೆಂಡ್ಸ್. ಆದರೂ ಸ್ವಲ್ಪ ಹೆಚ್ಚು ಕಮ್ಮಿ ಇದೆ ಫ್ರೆಂಡ್ಸ್. ನೀವು ಈ ರೀತಿ ತೊಂದರೆಯನ್ನು ತಪ್ಪಿಸಬಹುದೇ? ಇದಕ್ಕಿಂತಹ ಉತ್ತಮ ವಿಧಾನಗಳಿವೆ ಅಂತ ಕೇಳ್ತಾರೆ ಫ್ರೆಂಡ್ಸ್. ಈಗ ನೆಕ್ಸ್ಟ್ ಬಂದುಬಿಟ್ಟು ಫ್ರೆಂಡ್ಸ್, ಅದನ್ನೇ ನಾವೀಗ ಉದ್ದವನ್ನು ಅಳೆಯಲು ವಿಭಾಜಕವನ್ನು ಉಪಯೋಗಿಸೋಣ ಫ್ರೆಂಡ್ಸ್. A ಮತ್ತು B. ವಿಭಾಜಕವನ್ನು ತೆರೆಯಿರಿ ಫ್ರೆಂಡ್ಸ್. ತೆರೆದ ನಂತರ ಅದರ ಒಂದು ಭುಜದ ತುದಿಯನ್ನು A ಬಿಂದುವಿನಲ್ಲಿಡಿ ಮತ್ತು ಇನ್ನೊಂದು ಭುಜದ ತುದಿಯನ್ನು B ಯ ಮೇಲಿಡಿ ಫ್ರೆಂಡ್ಸ್. ವಿಭಾಜಕವನ್ನು ಅಲ್ಲಾಡಿಸದಂತೆ, ಕದಲಿಸದಂತೆ ಎಚ್ಚರಿಕೆಯಿಂದ ಎರಡೂ ತುದಿಯನ್ನು ಅಳತೆ ಪಟ್ಟಿಯ ಮೇಲಿಡಿ ಫ್ರೆಂಡ್ಸ್. ಒಂದು ತುದಿಯ ಇಂಚು ಪಟ್ಟಿಯ 0 ಗುರುತಿನಲ್ಲಿದೆ ಎಂದು ಖಾತರಿಪಡಿಸಿ ಇದನ್ನು ಇನ್ನೊಂದು ತುದಿಯ ಗುರುತಿಸಿದ ಅಳತೆಯನ್ನು ಗಮನಿಸಿ ಫ್ರೆಂಡ್ಸ್. ಇವುಗಳನ್ನು ಪ್ರಯತ್ನವನ್ನು ಮಾಡಿ ಫ್ರೆಂಡ್ಸ್. ಯಾವುದೇ ಪೋಸ್ಟ್ ಕಾರ್ಡ್ ತೆಗೆದುಕೊಳ್ಳಿ, ಅದರ 2 ಪಾರ್ಶ್ವಬಾಹುಗಳನ್ನು ಅಳೆಯಲು ಈ ಮೇಲಿನ ತಂತ್ರವನ್ನು ಉಪಯೋಗಿಸಿ. ನೆಕ್ಸ್ಟ್ ಬಂದುಬಿಟ್ಟು ಸಮತಟ್ಟಾದ ಮೇಲ್ಮೈ ಹೊಂದಿರುವ 3 ವಸ್ತುಗಳನ್ನು ಆಯ್ಕೆ ಮಾಡಿ ಫ್ರೆಂಡ್ಸ್. ನೀವು ಅವುಗಳ ಮೇಲಿನ ಎಲ್ಲ ಬಾಹುಗಳ ಅಳತೆಯನ್ನು ವಿಭಾಜಕ ಮತ್ತು ಅಳತೆ ಪಟ್ಟಿ ಉಪಯೋಗಿಸಿ ಕಂಡುಹಿಡಿಯಿರಿ ಫ್ರೆಂಡ್ಸ್. ನೀವೀಗ ನೋಡಿದ್ರಲ್ಲ ಪ್ರಾಥಮಿಕ ಆಕೃತಿಗಳ ಬಗ್ಗೆ ತಿಳುವಳಿಕೆಯನ್ನು. ಸೊ ಇದರಲ್ಲಿ ನಿಮಗೇನಾದರೂ ಡೌಟ್ಸ್ ಇದ್ದರೆ ಅಥವಾ ತಿಳಿದೇ ಇದ್ದರೆ ಕಮೆಂಟ್ ಮೂಲಕ ತಿಳಿಸಿ ಫ್ರೆಂಡ್ಸ್. ನಾನು ಇದಕ್ಕೆ ಉತ್ತರವನ್ನು ಹಾಕ್ತೀನಿ ಫ್ರೆಂಡ್ಸ್. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಫ್ರೆಂಡ್ಸ್ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು ಫ್ರೆಂಡ್ಸ್ ವಾಚಿಂಗ್.